ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರ. ಈ ಶನಿವಾರದ ವಿಶೇಷತೆ ಏನು? ಇವತ್ತು ದೇವರ ಅನುಷ್ಠಾನವನ್ನು ನೀವೆಲ್ಲರೂ ಕೂಡ ಹೇಗೆ ಮಾಡಬೇಕು, ಜೊತೆಗೆ ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು, ಎಲ್ಲವನ್ನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಶನಿವಾರ ಆಗಿರೋದ್ರಿಂದ ಇವತ್ತು ದೇವರ ಅನುಷ್ಠಾನ ಹೇಗೆ ಮಾಡಬೇಕು, ಈ ದಿನದ ಮಹತ್ವವನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚೇಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದತಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋರ್ವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಚತುರ್ದಶಿ ತಿಥಿ, ಮೂಲ ನಕ್ಷತ್ರ ಈ ದಿವಸ ಶನಿವಾರ. ಈ ಶನಿವಾರದಲ್ಲಿ ಪ್ರಧಾನವಾಗಿ ನಾವು ಗಮನಿಸೋದು, ಈ ದಿವಸ ಬುಧನ ಪ್ರವೇಶ, ಅದು ಶನೈಶ್ಚರನ ಮನೆಗೆ ಬರುತ್ತೆ. ಮಕರ ರಾಶಿಗೆ ಬುಧನ ಪ್ರವೇಶ ಆಗ್ತಾ ಇದೆ. ಹೀಗಾಗಿ ಬುಧ ಮಿತ್ರಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ. ಒಳ್ಳೆಯದು. ಮಿತ್ರಕ್ಷೇತ್ರಗಳಲ್ಲಿ ಗ್ರಹಗಳು ಸಂಚರಿಸುವಾಗ ಸ್ವಲ್ಪ ಮಟ್ಟಿಗಿನ ಶುಭ ಫಲಗಳನ್ನು ಕೊಡ್ತಾರೆ. ಇದರಲ್ಲಿ ಈ ಮಕರ ರಾಶಿಯಲ್ಲಿ ಬುಧ ಸಂಚರಿಸುವಾಗ ಪರಕರ್ಮರತಃ ಅಂತ ಹೇಳಿ, ಇನ್ನೊಬ್ಬರ ಕೆಲಸಗಳನ್ನು ಮಾಡುವಲ್ಲಿ ನಿಷ್ಣಾತನಾಗಿರ್ತಾನೆ ಅಂತ ಹೇಳುತ್ತೆ. ಮತ್ತು ವಿಧಸ್ವ ಅಂತ ಹೇಳುತ್ತೆ, ಅಂದರೆ ಹಣ ಕಳ್ಕೊಂಡ್ಬಿಡ್ತಾನೆ. ಇನ್ನೊಬ್ಬರ ಕೆಲಸ ಮಾಡ್ತಾ ಇರ್ತಾನೆ, ಆದರೆ ಹಣ ಸಿಗದೇ ಹೋಗುತ್ತೆ. ಹೆಚ್ಚಿನ ಹಣ, ನಿರೀಕ್ಷಿತ ಹಣ ಸಿಗದೆ ಹೋಗುತ್ತೆ. ಮತ್ತು ಇರ್ತಕ್ಕಂಥ ಹಣವನ್ನು ಕಳ್ಕೊಂಡ್ಬಿಡೋ ಸಾಧ್ಯತೆಯನ್ನು ಸೂಚಿಸುತ್ತೆ. ಶಿಲ್ಪ ಅಂತ ಹೇಳಿದೆ, ಶಿಲ್ಪ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರ್ತಾರೆ. ಚಿತ್ರಕಲೆ, ಕಲಾ ಕ್ಷೇತ್ರಗಳು ಅಂತ ಯಾವುದು ಕರಿತೇವೆ, ಅವುಗಳಲ್ಲಿ ಅವನು ಬುದ್ಧಿವಂತ. ಬುಧ ಬುದ್ಧಿವಂತನಾದವನು, ಬುದ್ಧಿವಂತನಿಗೆ ಶ್ರಮ, ಅದು ಶನೈಶ್ಚರ ಶ್ರಮವನ್ನು ಸೂಚಿಸ್ತಾನೆ. ಶ್ರಮಾಶೀಲತೆ, ಶ್ರಮಾಗುಣ ಏನಿದೆ ಅದು ಬುದ್ಧಿವಂತನಿಗೆ ಬಂದರೆ ತುಂಬ ಒಳ್ಳೆಯದು. ಹೆಚ್ಚಿನ ಕೆಲಸ ನಿರೀಕ್ಷೆ ಮಾಡಬಹುದು, ಅವನಿಂದ ಮಾಡ್ತಾನೆ ಕೂಡ ಅವನು. ಹೀಗಾಗಿ ಆ ರೀತಿಯ ಒಂದು ಕಾರ್ಯತತ್ಪರತೆ, ಬುದ್ಧಿಯೂ ಇರ್ತದೆ, ಕೆಲಸಗಳನ್ನು ಪೂರೈಸಿಕೊಳ್ತಾನೆ, ಮಾಡ್ತಾನೆ. ಆ ರೀತಿಯ ಒಂದು ಫಲವನ್ನು ನಾವು ಕಾಣ್ತೀವಿ ಈ ಸಂದರ್ಭದಲ್ಲಿ. ಮತ್ತು ಋಣವಾನ್ ಅಂತ ಹೇಳಿದೆ, ಸಾಲ ಸೂಲ ಮಾಡ್ತಕ್ಕಂತಹ ಸಾಧ್ಯತೆ ಏನೂ ಇದೆ. ಸಹಜ ತಾನೆ. ಶ್ರಮಿಕರಿಗೇನಾಗುತ್ತೆ, ಕೈ ತುಂಬ ಸಂಬಳ ಸಿಗದೆ ಹೋದಾಗ ಸಹಜವಾಗಿ, ಅನಿವಾರ್ಯವಾಗಿ ಸಾಲ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಬುದ್ಧಿವಂತರು ಕೂಡ ಯಾಕೋ ಕೆಲಸಗಳಲ್ಲಿ ಹಿನ್ನಡೆ ಬಂದು, ಕೆಲಸಗಳಲ್ಲಿ ಹಿನ್ನಡೆಗಿಂತ ಹಣಕಾಸಿನ ಹಿನ್ನಡೆ, ಕೆಲಸ ಕಾರ್ಯಗಳು ಸಾಗ್ತಾ ಇರುತ್ತೆ, ಹಣಕಾಸಿಗೆ ಮಾತ್ರ ಕೊರತೆ ಉಂಟಾಗ್ಬಿಡುತ್ತೆ. ಆ ರೀತಿಯಲ್ಲಿ ಸಾಲ ಮತ್ತೊಂದು ಸಿಕ್ಕಾಕೊಳ್ಳೋ ಸಾಧ್ಯತೆಯನ್ನು ಸೂಚಿಸುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಯಾರ್ಯಾರಿಗೆ ಈ ರೀತಿಯ ಫಲಗಳಿದ್ದಾವೆ, ಯಾರ್ಯಾರಿಗೆ ತೊಡಕಿದೆ, ಯಾರ್ಯಾರಿಗೆ ಬುದ್ಧಿವಂತಿಕೆಯಿಂದ, ಜಾಣ್ಮೆಯಿಂದ ಕೆಲಸಗಳನ್ನು ಸಾಧನೆ ಮಾಡ್ತಕ್ಕಂಥದ್ದಿದೆ, ಅದನ್ನೆಲ್ಲ ನಾವು ರಾಶಿ ಫಲ ನೋಡ್ತಾ ಹೋಗೋಣ. ಈ ಬುಧ ಸಂಚಾರದ ವೇಳೆಯಲ್ಲಿ ಯಾರಿಗೂ ಅಷ್ಟು ಬುದ್ಧಿ ವಿಕಾರವಾಗಬಾರ್ದು. ಪಟ್ಟ ಶ್ರಮಕ್ಕೆ ತಕ್ಕಾದ ಫಲ ಬರಬೇಕು ಅಂತಂದರೆ ಏನು ಮಾಡಬೇಕು? ವಿಷ್ಣು ಸನ್ನಿಧಾನದಲ್ಲಿ ಪುಷ್ಪಾರ್ಚನೆ ಮಾಡಿಸಿ. ಪ್ರತಿ ಬುಧವಾರವೋ ಅಥವಾ ಪ್ರತಿ ಶನಿವಾರವೋ, 2 ದಿನ ವಿಷ್ಣುವಿನ ವಾರವೇ ಅಲ್ವಾ, ಶನಿವಾರವೇ ಆಗಿದೆ ಈ ದಿವಸ. ಈ ದಿವಸದಿಂದ ಪ್ರತಿ ಶನಿವಾರ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಪರಿಮಳ ಭರಿತವಾದ ಪುಷ್ಪಗಳನ್ನು ಸಮರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಿಸೋದು. ನೀವೇ ಮನೇಲಿ ಮಾಡಬಹುದಾ? ಅಲ್ಲಿಗನ್ನ ಹೋಗೋ ಕಷ್ಟ, ಏನು ಮಾಡಲಿ, ಇಲ್ಲೇ ಮನೆಯಲ್ಲೇ ಮಾಡುವಾಗ ನನಗೆ ನಮ್ಮ ಮನೆ ದೇವರೇ ವೆಂಕಟರಮಣ ಸ್ವಾಮಿ, ಮಾಡಲ್ಲ ಅಂದರೆ ಖಂಡಿತ ಮಾಡಿ. ಸುಗಂಧ ಭರಿತ ಹೂಗಳನ್ನು ತೆಗೆದುಕೊಂಡು ಆ ಸ್ವಾಮಿಗೆ ಅಷ್ಟೋತ್ತರವನ್ನು, ಶತನಾಮ, ನೀನು ಸಹಸ್ರನಾಮವನ್ನು ಹೇಳ್ತಾ ಪುಷ್ಪಾರ್ಚನೆ ಮಾಡೋದರಿಂದಾಗಿ ನಿಮ್ಮ ಕೌಶಲ್ಯ, ಆ ಶ್ರಮ ತಕ್ಕದಾದ ಫಲ ಎಲ್ಲವೂ ಸಿಗ್ತಾ ಹೋಗುತ್ತೆ. ಪ್ರಯತ್ನ ಮಾಡಿ. ಸರಿ ಶಾಸ್ತ್ರಿಗಳೇ, ಬುಧನ ಪರಿವರ್ತನೆ ಇದ್ದು, ಆ ಬುಧನ ಪರಿವರ್ತನೆಯಿಂದ ಒಂದಿಷ್ಟು ಜನರ ಮೇಲೆ ಒಳಿತು ಕೂಡ ಪ್ರಭಾವ ಬೀರ್ಬೋದು, ಕೆಡಕು ಕೂಡ ಆಗ್ಬೋದು. ಆ ಕೆಡಕು ಪ್ರಭಾವ ಬೀರೋದಕ್ಕೆ ವಿಷ್ಣುವಿನ ಪ್ರಾರ್ಥನೆ ಮಾಡೋದ್ರಿಂದ ಪರಿಹಾರ ಕಂಡುಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ಗಂಗಮ್ಮ ಅವರು ಕಳಿಸಿದ್ದಾರೆ. ಗಂಗಮ್ಮ ಅವರ ಜನ್ಮದಿನಾಂಕ 8/4/1955. ಹುಟ್ಟಿದ ಸಮಯ ಬೆಳಗ್ಗೆ 8 ಗಂಟೆ 20 ನಿಮಿಷ. ಆಸ್ತಿ ಪ್ರಕರಣ ಕೋರ್ಟ್ನಲ್ಲಿದೆ, ಏನಾಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ.
ಗಂಗಮ್ಮ ಅವರ ಪ್ರಶ್ನೆ ಆಸ್ತಿ ವಿಚಾರವಾಗಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ ತಮ್ಮದು ಮೇಷಲಗ್ನವಾಗಿದೆ. ಲಗ್ನದಿಂದ ಈಗ ಪ್ರಸ್ತುತ ಕಾಲವನ್ನು ನೋಡಿಬಿಡೋಣ. ಈಗ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಭುಕ್ತಿ ನಡೀತಾ ಇದೆ. ಬುಧ ದಶೆ ಶನಿ ಭುಕ್ತಿ ನಡೀತಾ ಇದೆ. ಇದೇ ಅಕ್ಟೋಬರ್ವರೆಗೆ ಈ ಕಾಲ ನಡೆಯುತ್ತೆ ನಿಮಗೆ. ಆಮೇಲೆ ಕೇತು ಪ್ರಾರಂಭವಾಗುತ್ತೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ, ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಕರ್ಮಾಧಿಪತಿ ವಸ್ತುತಃ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತಾ? ಅದಕ್ಕೆ ಕರ್ಮಸ್ಥಾನದ ಅಧಿಪತಿ ಬಲಿಷ್ಠನಾಗಿದ್ದಾನೆ, ನೋಡ್ಕೋಬೇಕು, ಚೆನ್ನಾಗಿದ್ದಾನೆ. ಹೀಗಾಗಿ ಪ್ರಯತ್ನ ಮಾಡಿದ್ರೆ ಪ್ರಯತ್ನಕ್ಕೆ ಫಲ ಸಿಗುತ್ತೆ. ನಿಮ್ಮ ಹಾಗೆ ಆಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ, ಪ್ರಯತ್ನ ಮಾಡಿ. ನಂಗೆ ಅನಿಸುತ್ತೆ ಬಹುಶಃ ಅಕ್ಟೋಬರ್ ವೇಳೆಗೆ ನಿಮ್ಮ ಈ ಸಮಸ್ಯೆಗಳು ಬಗೆಹರಿಯುವ ಕಾಲ ಪಕ್ವವಾದಾಗ ಫಲ ಬರ್ತದೆ. ಹೀಗಾಗಿ ನಿಮಗೆ ಒಳ್ಳೆಯ ಕಾಲ. ಆತಂಕ ಮಾಡ್ಕೋಬೇಡಿ, ಪ್ರಯತ್ನ ಮಾಡಿ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅದು ನಿಮಗೆ ಜಯವನ್ನು, ಯಶಸ್ಸನ್ನು ತಂದುಕೊಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ವೀರೇಶ್ ಅವರು ಕಳಿಸಿದ್ದಾರೆ. ವೀರೇಶ್ ಅವರ ಜನ್ಮ ದಿನಾಂಕ 25/12/2004. ಹುಟ್ಟಿದ ಸಮಯ ಮಧ್ಯಾಹ್ನ 3:30. ITI ಆಗಿದೆ. ಸರ್ಕಾರಿ ಉದ್ಯೋಗ ಸಿಗುತ್ತಾ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವೀರೇಶ್ ಅವರ ಪ್ರಶ್ನೆ ಸರ್ಕಾರಿ ಉದ್ಯೋಗ ಸಿಗುತ್ತಾ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ತೃತೀಯ ಸ್ಥಾನದಲ್ಲಿ ಚಂದ್ರ ಮನೆಯಲ್ಲಿರ್ತಕ್ಕಂಥದ್ದು. ನೀವು ITI ಮಾಡಿರೋದು ಚೆನ್ನಾಗಿದೆ. ಯಾಕೆಂದರೆ ಕುಜನಿಗೆ ಬಲ ತುಂಬ ಚೆನ್ನಾಗಿದೆ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ರಾಹು ದಶೆಯಲ್ಲಿ ಚಂದ್ರ ಭಕ್ತಿ ನಡೀತಾ ಇದೆ. ನೋಡಿ 2027 ಫೆಬ್ರವರಿ, ಅಂದರೆ ಮುಂದಿನ ವರ್ಷ ಫೆಬ್ರವರಿ ವೇಳೆಗೆ ನಿಮಗೆ ಒಳ್ಳೆಯ ಕಾಲ ಬರುತ್ತೆ. ಅಲ್ಲಿವರೆಗೆ ಕೆಲಸದಲ್ಲಿ ಸ್ವಲ್ಪ ಕಹಿ, ಅಸಮಾಧಾನ ಇವುಗಳೇ ಇದೆ. ಹೀಗಾಗಿ ನಿಮಗೆ ಈಗ ಕಾಲ ಚೆನ್ನಾಗಿಲ್ಲ ಅಂತಲ್ಲ ನಾನು ಹೇಳೋದು. ನಿರೀಕ್ಷಿತ ಕೆಲಸ, ನೀವೇನು ಸರ್ಕಾರಿ ನೌಕರಿ ಅಂತ ಕೇಳಿದ್ದೀರ. ಹೀಗಾಗಿ ಸರ್ಕಾರಿ ನೌಕರಿಗೆ ಅವಕಾಶಗಳು ಕಡಿಮೆ ಇದೆ. ಆದರೆ ನೀವು ಒಳ್ಳೆಯ ಕೆಲಸ ಅಂತೂ ಸಿಗುತ್ತೆ. ಸಂಪಾದನೆ, ಹೆಚ್ಚಿನ ಅನುಕೂಲಗಳು, ಯೋಗ ಅಂತೂ ತುಂಬ ಚೆನ್ನಾಗಿದೆ. ಮುಂದಿನ ಫೆಬ್ರವರಿಯಿಂದ ಒಂದು ಒಳ್ಳೆಯ ಸ್ಥಾನ, ಅಂದರೆ ನೀವು ಏನನ್ನು ಸರ್ಕಾರಿಯಲ್ಲಿ ನಿರೀಕ್ಷಿಸ್ತಾ ಇದ್ದರೂ ಅದು ಪ್ರೈವೇಟಲ್ಲಿ ಸಿಕ್ಬಿಡ್ತಕ್ಕಂಥ ಸಾಧ್ಯತೆ. ಅದೇ ಮೌಲ್ಯದ ಹಣವೋ ಮತ್ತೊಂದು ವ್ಯವಸ್ಥೆಗಳು, ಸೌಕರ್ಯಗಳು ಅಂತೀವಲ್ಲ, ಅದು ತುಂಬ ಚೆನ್ನಾಗಿದೆ. ಹೀಗಾಗಿ ಜೀವನ ಚೆನ್ನಾಗಿರುತ್ತೆ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ವಿನಯ್ ನಾಯ್ಡು ಅವರು ಕಳಿಸಿದ್ದಾರೆ. ವಿನಯ್ ನಾಯ್ಡು ಅವರ ಜನ್ಮ ದಿನಾಂಕ 14/1/2002. ಹುಟ್ಟಿದ ಸಮಯ ಮಧ್ಯಾಹ್ನ 2 ಗಂಟೆ. ಆರೋಗ್ಯ ಹಾಗೆ ಮುಂದಿನ ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಿನಯ್ ನಾಯ್ಡು ಅವರ ಪ್ರಶ್ನೆ ಆರೋಗ್ಯ ಹೇಗಿದೆ ಅಂತ, ಮುಂದಿನ ಜೀವನ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನದ ಅಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ, ಆತ ಭಾಗ್ಯಸ್ಥಾನದಲ್ಲಿ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಆದರೆ ಮೌಢ್ಯನಾಗಿದ್ದಾನೆ, ರವಿ ಜೊತೆಗಿದ್ದಾನೆ. ನೋಡೋಣ, ಮೌಢ್ಯತೆ ಇದೆ. ಈಗ ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಭುಕ್ತಿ ನಡೀತಾ ಇದೆ. ಶನೈಶ್ಚರ ಲಗ್ನದಲ್ಲೇ ಇದ್ದಾನೆ ಮಾಂದಿಯುಕ್ತನಾಗಿ. ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಇರುತ್ತೆ. ಈ ಶನೈಶ್ಚರ ವಾತ ರೋಗವನ್ನು ಉಂಟು ಮಾಡ್ತಕ್ಕಂಥವನು. ಹೀಗಾಗಿ ವಾತ ಸಂಬಂಧಿ ಬಾಧೆಗಳು ನಿಮ್ಮನ್ನು ಬಾಧಿಸಬಹುದು. ಹೀಗಾಗಿ ಶನೈಶ್ಚರ ಕವಚ ಹೇಳ್ಕೊಳ್ಳಿ. ಪ್ರತಿ ಶನಿವಾರ ಶನಿ ಮಂದಿರಕ್ಕೆ ಹೋಗಿ ಒಂದು ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ. ಇದು ತುಂಬ ಒಳ್ಳೆಯದು. ಶನೈಶ್ಚರ ಕವಚ, ಶನಿವಾರ ರುದ್ರಾಭಿಷೇಕ ಮಾಡಿಸೋದು ಶನೈಶ್ಚರನಿಗೆ. ಇದು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಚೆನ್ನಾಗಿದೆ. ಮುಂದೆ ಹೇಗಿರ್ತದೆ ಬದುಕು ಅಂತಂದರೆ ಅನುಕೂಲಕರವಾಗೇ ಇದೆ, ಯೋಚನೆ ಮಾಡಬೇಕಾದ್ದಿಲ್ಲ. ತುಂಬ ಮೇಲ್ಪಂಕ್ತಿಯಲ್ಲಿ ಸಾಗ್ಬಿಡ್ತೀನಿ, ವಿಮಾನದಲ್ಲೇ ಹಾರಾಡ್ತೀನಿ ಅಂತಲ್ಲ. ತೀರಾ ಇನ್ನೇನೋ ನಡ್ಕೊಂಡೇ ಹೋಗೋದಾಗತ್ತಪ್ಪ ಲೈಫ್ ಪೂರ್ತಿ ಅಂತಲೂ ಅಲ್ಲ. ಮಧ್ಯಮ ಸ್ತರದಲ್ಲಿದೆ, ಚೆನ್ನಾಗಿದೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಧನಸ್ಥಾನದಲ್ಲಿ ಗುರುವಿದ್ದಾಗ ಹಣಕಾಸಿಗೆ ತೊಂದರೆ ಮಾಡದೆ ಅನುಕೂಲ ಉಂಟು ಮಾಡಿಕೊಡ್ತಾನೆ. ರಾಹು ಇದ್ದಾನೆ, ಹೀಗಾಗಿ ಮಾತಿನ ಮೇಲೆ ನಿಗಾ ಇರಬೇಕು, ಬಂದ ಹಣದ ಮೇಲೂ ನಿಗಾ ಇಟ್ಕೊಳ್ಬೇಕು. ಅವೆರಡನ್ನು ಸೂಚಿಸ್ತಾ ಇದೆ. ಶುಭಾಶುಭ ಮಿಶ್ರವಾಗಿದೆ ನಿಮ್ಮ ಜಾತಕ. ಹೀಗಾಗಿ ಮನುಷ್ಯನ ಬದುಕೇ ಹಾಗೆ, ಸ್ವಲ್ಪ ಕಾಲ ಹಾಗೆ, ಸ್ವಲ್ಪ ಕಾಲ ಹೀಗೆ ಇರ್ತದೆ. ಹೀಗಾಗಿ ಬಂದಾಗ, ಶುಭ ಕಾಲ ಬಂದಾಗ ಒಂದಷ್ಟು ಸಂಪಾದನೆ, ಮತ್ತೊಂದು ಹೆಸರು ಇತ್ಯಾದಿ ಎಲ್ಲ ಮಾಡ್ಕೋಬೇಕು. ಈ ರೀತಿಯಲ್ಲಿ ನಿಮಗೆ ಅನುಕೂಲಕರವಾಗಿದೆ, ಯೋಚನೆ ಮಾಡಿಬಿಡಿ. ಸದ್ಯಕ್ಕೆ ಆರೋಗ್ಯದ ದೃಷ್ಟಿಯಿಂದ ಶನೈಶ್ಚರ ಕವಚ ಹೇಳ್ಕೊಳ್ಳಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ವಂದಿತಾ ಅವರು ಕಳಿಸಿದ್ದಾರೆ. ವಂದಿತಾ ಅವರ ಜನ್ಮ ದಿನಾಂಕ 8/8/2007. ಹುಟ್ಟಿದ ಸಮಯ ಬೆಳಗ್ಗೆ 9:55. ಆರೋಗ್ಯ ಹಾಗೆ ಮುಂದಿನ ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಂದಿತಾ ಅವರ ಪ್ರಶ್ನೆ ಆರೋಗ್ಯ ಮತ್ತು ಮುಂದೆ ಹೇಗಿದೆ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿ. ಜಾತಕ ನೋಡೋಣ. ವಿದ್ಯಾಭ್ಯಾಸದ ಬಗ್ಗೆ ಗಮನಿಸ್ಕೊಳ್ಬೇಕು ಈ ಸಂದರ್ಭದಲ್ಲಿ. ನೋಡೋಣ.
ನೋಡಿ, ಇದು ಕನ್ಯಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಲಾಭದಲ್ಲಿರುವುದು ರವಿ ಜೊತೆಗೆ ಬುಧಾದಿತ್ಯ ಯೋಗ ತುಂಬ ಒಳ್ಳೆಯದು. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ರಾಹು ದಶೆಯಲ್ಲಿ ಈಗ ಬುಧಭುಕ್ತಿ ನಡೀತಾ ಇದೆ. ನೋಡಿ, ಈಗ ಚೆನ್ನಾಗಿದೆ. ಈಗ ನಿಮಗೆ ಆರೋಗ್ಯದಲ್ಲೂ ಏನೋ ಅಂತಹ ಬಾಧೆ, ಮೌಢ್ಯನಾಗಿದ್ದಾನ ನೋಡೋಣ. ಮೌಢ್ಯತೆ 21/12 ಮೌಢ್ಯತೆ ಇದೆ. ಹೀಗಾಗಿ ನೀವು ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ಪ್ರತಿ ಬುಧವಾರ ಸ್ವಲ್ಪ ಹೆಸರು ಕಾಳು ದಾನ ಮಾಡಿ ವಿಷ್ಣು ಸನ್ನಿಧಾನಕ್ಕೆ ಸಮರ್ಪಿಸಿ ಹೆಸರು ಕಾಳನ್ನು. ಅದು ತುಂಬ ಸಹಾಯವಾಗುತ್ತೆ. ಮತ್ತು ಬುಧ ಕವಚವನ್ನು ಹೇಳ್ಕೊಳ್ಳಿ, ಅದು ತುಂಬ ಅನುಕೂಲ ಆಗುತ್ತೆ. ಇದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಅನುಕೂಲ ಆಗುತ್ತೆ. ಏನಂಥ ಪ್ರಮಾದ ಅಂತೇನೂ ಇಲ್ಲ, ಯೋಚನೆ ಮಾಡಬೇಡಿ. ಭಾಗ್ಯದಲ್ಲಿ ಚಂದ್ರ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಕುಜನ ಜೊತೆಗೆ ಒಳ್ಳೆಯದು. ಶಶಿಮಂಗಳ ಯೋಗ ಅದು ನಿಮ್ಮ ಪಾಲಿಗೆ ಒಂದು ಒಳ್ಳೆಯ ಶುಭ ಫಲವನ್ನು ತಂದುಕೊಡುತ್ತೆ. ಹೀಗಾಗಿ ಆತಂಕ ಬೇಡ. ಮುಂದೆಲ್ಲ ವಿದ್ಯಾಭ್ಯಾಸಕ್ಕೆ ಇತ್ಯಾದಿ ಎಲ್ಲ ಚೆನ್ನಾಗೇ ಇದೆ. ಆಂಜನೇಯನ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ, ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ಆಂಜನೇಯ ಸನ್ನಿಧಾನಕ್ಕೆ ಪ್ರತಿ ಶನಿವಾರ ಹೋಗಿ ಬನ್ನಿ. ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಬುಧ ಕವಚ ಕೇಳಿಸ್ಕೊಳ್ಳಿ. ಇವೆರಡು ನಿರಂತರವಾಗಿ ಮಾಡಿ. ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿದ್ರೆ ಬಹಳ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ದಾವಣಗೆರೆಯಿಂದ ಕಿಶೋರ್ ಅವರು ಕಳಿಸಿದ್ದಾರೆ. ಕಿಶೋರ್ ಅವರ ಜನ್ಮ ದಿನಾಂಕ 17/4/1989. ಹುಟ್ಟಿದ ಸಮಯ ಬೆಳಗ್ಗೆ 8:15. ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅದು ಸಿಗುತ್ತಾ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕಿಶೋರ್ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ಕಾರ್ಯಾಧಿಪತಿ ದುಸ್ಥಾನದಲ್ಲಿದ್ದರೆ ಕೆಲಸದಲ್ಲಿ ಹಿನ್ನಡೆ ಆಗುತ್ತೆ. ಸರ್ಕಾರಿ ನೌಕರಿಗೆ ನೀವು ನಿರೀಕ್ಷೆ ಇಟ್ಟುಕೊಳ್ಳೋದು ಅಷ್ಟೇನು ಒಳಿತಲ್ಲ. ಹೀಗಾಗಿ ನೀವು ಬೇರೆ ಕೆಲಸವನ್ನು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು. ಬೇರೆ ಕೆಲಸದಲ್ಲಿದ್ದರೆ ಅದನ್ನೇ ಮುಂದುವರಿಸ್ಕೊಳ್ಳೋದು, ಅದನ್ನೇ ಬಲವಾಗಿ ನಂಬಿಕೊಳ್ಳೋದು ಬಹಳ ಒಳ್ಳೆಯದು. ಈಗ ಪ್ರಸ್ತುತ ರಾಹು ದಶೆಯಲ್ಲಿ ಗುರು ಭಕ್ತಿ ನಡೀತಾ ಇದೆ. ಗುರು ನಿಮ್ಮ ಜಾತಕದಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ನೋಡಿ, ಗುರು ಪ್ರಾರ್ಥನೆ, ಗುರು ಸೇವೆ, ಗುರು ಮಂದಿರಕ್ಕೆ ಹೋಗಿ ಬರತಕ್ಕಂಥದ್ದು, ಗುರು ಶ್ರದ್ಧೆ ಇದ್ದರೆ ಬದುಕು ಸುಲಭವಾಗುತ್ತೆ. ಹೀಗಾಗಿ ಹೆಚ್ಚಿನ ಗೊಂದಲಕ್ಕೊಳಗಾಗದೆ ಇನ್ಯಾವ್ಯಾವುದೋ ನಿರೀಕ್ಷೆಗಳನ್ನ ಇಟ್ಕೊಂಡೇ ನಾವು ಹಾಳಾಗಿಬಿಡೋದು. ಹೀಗಾಗಿ ಇರುವ ಭಾಗ್ಯವನ್ನೆನೆದು ಬಾರೆನೆಂಬುದನ್ನು ಬಿಡು ಹರುಷಕ್ಕಿದೆ ದಾರಿ ಅಂತಾರಲ್ವ ಟಿ ವಿ ಜಿಯವರು. ಅದನ್ನು ಪ್ರತಿ ದಿವಸ ನೆನೆಸ್ಕೊಳ್ಬೇಕು ನಾವು. ಯಾವುದೋ ಒಂದು ಸದ್ಯಕ್ಕೆ ಸಿಕ್ಕಿದೆಯಾ ಭಗವಂತನ ಕೃಪೆಯಿಂದ, ಅದರಲ್ಲಿ ನಾವು ಶ್ರದ್ಧೆ ಇಟ್ಟು ಕೆಲಸ ಮಾಡಿದ್ರೆ ಅದರಿಂದ ಬರ್ತಕ್ಕಂತಹ ಸಂಪಾದನೆ ನಮ್ಮ ಬದುಕನ್ನು ತುಂಬ ಸಂತೋಷವಾಗಿಟ್ಟಿರುತ್ತೆ. ಹೀಗಾಗಿ ಅದನ್ನು ನೆನೆಸ್ಕೊಳ್ಳಿ. ಗುರು ಶ್ರದ್ಧೆ, ಗುರು ಭಕ್ತಿ, ಇದನ್ನು ಶ್ರದ್ಧೆಯಿಂದ ಪ್ರತಿ ಗುರುವಾರ ಹೋಗಿ ಬನ್ನಿ. ಅನುಕೂಲ ಆಗುತ್ತೆ, ಯೋಚನೆ ಬೇಡ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲಾಫಲ ತಿಳಿಸ್ಕೊಡೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರುವನ್ನು ಕಾಣ್ತಾ ಇದ್ವಿ. ಕೇತು ಇರ್ತಕ್ಕಂಥದ್ದು ಸಿಂಹ ರಾಶಿಯಲ್ಲಿ, ಮಾಂದಿ ಉದಯಾಗಿದೆ ಅದು ತುಲಾ ರಾಶಿಯಲ್ಲಿ. ಚಂದ್ರ ಹಾಗೂ ಬುಧರ ಯುತಿಯನ್ನು ಕಾಣ್ತಾ ಇದ್ವಿ ಧನು ರಾಶಿಯಲ್ಲಿ. ಈ ದಿವಸ ಬುಧ ಸಂಕ್ರಮಣ ಇದೆ, ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮಕರ ರಾಶಿಯಲ್ಲಿ ಈಗಾಗಲೇ ರವಿ, ಶುಕ್ರ ಹಾಗೂ ಕುಜರನ್ನು ಕಾಣ್ತಾ ಇದ್ದೀವಿ. ಇನ್ನು ರಾಹು, ಶನೈಶ್ಚರರು ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಒಂದು ರೀತಿಯ ಶುಭ ಫಲ. ಕಾರಣ ಬುದ್ಧಿವಂತರ ಒಂದು ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು, ಶುಭ ಕಾರ್ಯಗಳು, ದೇವಸ್ಥಾನ, ಪೂಜೆ, ಪುನಸ್ಕಾರ ಇಂಥವುಗಳಲ್ಲಿ ಮನಸ್ಸು ಪಾಲ್ಗೊಳ್ತಕ್ಕಂತಹ ಸಾಧ್ಯತೆ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ಮಟ್ಟಿಗೆ ಸಹೋದರ ಸಹೋದರಿಯರ ಸಹಕಾರ, ಧೈರ್ಯ, ಮುಖ್ಯವಾಗಿ ವಿಶ್ವಾಸ, ಯಾರಲ್ಲೋ ನಂಬಿಕೆ ಇಟ್ಟು ಆ ನಂಬಿಕೆ ಕಾರ್ಯ ಯಶಸ್ಸಾಗುತ್ತಾ ಇಲ್ವಾ ಅನ್ನೋ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಹಾಳಾಗದೆ ನಂಬಿಕೆ ಉಳಿಸ್ಕೊಳ್ಳುವ ದಿವಸ, ನಂಬಿಕೆಯೇ ದಿನ ಈ ದಿವಸ ನಿಮಗೆ. ಮತ್ತು ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳನ್ನು ಸೂಚಿಸ್ತಾ ಇದೆ. ಬುಧ 10ನೇ ಕರ್ಮಸ್ಥಾನಕ್ಕೆ ಪ್ರವೇಶ ಆಗ್ತಾನೆ, ಅದು ಬಹಳ ಮುಖ್ಯವಾದದ್ದು. ಕಾರ್ಯಕೌಶಲ್ಯ ಬರುತ್ತೆ, ಕೆಲಸ ಕಾರ್ಯಗಳಲ್ಲಿ ತುಂಬ ವಿಶೇಷವಾದ ಫಲ ಕಾಣ್ತೀರ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ಶುಭ ಕಾರ್ಯಗಳು, ಸತ್ಕಾರ್ಯಗಳು, ಸಜ್ಜನರ ಭೇಟಿ, ಬುದ್ಧಿವಂತರ ಭೇಟಿ ಆಗ್ತಕ್ಕಂಥ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೆಣ್ಮಕ್ಕಳಿಗೆ ಸ್ವಲ್ಪ ಧನನಷ್ಟ ಹಾಗೂ ವ್ಯಥೆ, ನೋವು, ಮಾನಸಿಕ ಸ್ವಲ್ಪ ಕಂಗಾಲಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹುಷಾರು. ಸಾಲ, ಶತ್ರು ಇವುಗಳ ಬಾಧೆ, ರೋಗ ಬಾಧೆ ಇವುಗಳೆಲ್ಲ ಕಾಡ್ತಾ ಇದೆ ಈ ದಿವಸ. ಆದರೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಯಾವುದೇ ಕಿರಿಕಿರಿ ಇಲ್ಲದೆ ಕೆಲಸ ಕಾರ್ಯಗಳ ಅನುಕೂಲ ಉಂಟಾಗುತ್ತೆ. ಹಣಕಾಸಿನ ಸಹಾಯವೂ ಇದೆ.
ನಷ್ಟ ಇದೆಯಲ್ಲ, ಆ ನಷ್ಟ ಭರಿಸುವ ಯಾವುದೋ ಒಂದು ಮಾರ್ಗದರ್ಶನವೂ ಸಿಗುತ್ತೆ ನಿಮಗೆ ಗುರುಗಳಿಂದ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಹಾಗೂ ಹೆಸರು ಕಾಳು ದಾನ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನೋಡಿ, ಬುಧನ ಸಂಚಾರ, ರಾಷ್ಟ್ರಾಧಿಪತಿ ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಮಾಡ್ಕೊಳ್ತೀರಾ, ಹಣಕಾಸಿನ ತೊಂದರೆ ಆಗಬಹುದು, ಸ್ನೇಹಿತರು ಬಂಧುಗಳಲ್ಲಿ ವಿಶ್ವಾಸ ಮುರಿದು ಹೋಗುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಅತ್ಯಂತ ಆತ್ಮೀಯರು ಅಂತ ಅನ್ನಿಸ್ಕೊಂಡಿರೋರು ನಿಮಗೆ ತೊಂದರೆ ಮಾಡಿಬಿಡೋ ಸಾಧ್ಯತೆ, ಅವರಿಂದ ನಷ್ಟವಾಗಿ ನಿಮಗೆ ಅವರಲ್ಲಿ ಕೋಪ ತಾಪ ಬರೋ ಸಾಧ್ಯತೆ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಸಂಗಾತಿಯಲ್ಲಿ ಒಂದು ರೀತಿಯ ಸಾಮರಸ್ಯದ ಭಾವನೆ ಇದೆ ಈ ದಿವಸ. ಸ್ತ್ರೀಯರಿಗೆ ಹಣಕಾಸಿನ ಸಮೃದ್ಧಿ ಮತ್ತು ವ್ಯಾಪಾರದಲ್ಲಿ ಉನ್ನತಿ, ಇದೆಲ್ಲ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳು ಅನುಕೂಲಕರವಾಗಿದೆ. ಈ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸಾಹಸ ಸಾಧನೆಗಳು, ಅದರಲ್ಲಿ ಹಣ ಸಂಪಾದನೆ ತುಂಬ ಚೆನ್ನಾಗಿದೆ ಈ ದಿವಸ. ಬುಧನ ಸಪ್ತಮ ಸ್ಥಾನಕ್ಕೆ ಬರ್ತಾನೆ. ಬುಧ ವ್ಯಯಾಧಿಪತಿ, ಹೀಗಾಗಿ ಅಷ್ಟೇ ಅಲ್ಲ, ಒಂದು ತೃತೀಯಾಧಿಪತಿಯೂ ಹೌದು. ಸಹೋದರ ಸಹಕಾರ ಇತ್ಯಾದಿ ನಿರೀಕ್ಷೆ ಮಾಡಬಹುದು, ಸಂಶಯ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ನೀವು ಕೂಡ ಸ್ವಲ್ಪ ಹುಷಾರಾಗಿರಬೇಕು. ಅತಿ ವ್ಯಯ ಸೂಚಿಸ್ತಾ ಇದೆ. ಈ ದಿವಸ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಹೀಗಾಗಿ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಬುದ್ಧಿಬಲ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಮಕ್ಕಳಿಂದ ಸಹಾಯ ನಿರೀಕ್ಷೆ ಮಾಡಬಹುದು ಈ ದಿವಸ. ಸ್ವಲ್ಪ ಭಯ ಮತ್ತು ನಿಮಗೆ ಸ್ವಲ್ಪ ಈ ದಿವಸ ವಿಶ್ವಾಸ ದ್ರೋಹ, ನಂಬಿಕೆ ದ್ರೋಹ ಆಗಿಬಿಡೋ ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ. ಯಾರನ್ನು ಸಡನ್ನಾಗಿ ಥಟ್ಟಂತ ನಂಬಿಬಿಡೋದು ಒಳ್ಳೆಯದಲ್ಲ. ಆಂಜನೇಯನ ಪ್ರಾರ್ಥನೆ ಮಾಡಿ. ಕನ್ಯಾ ರಾಶಿಯವರಿಗೆ ನೋಡಿ, ರಾಶ್ಯಾಧಿಪತಿ ಕರ್ಮಾಧಿಪತಿ ಬುಧ ಪಂಚಮ ಸ್ಥಾನಕ್ಕೆ ಹೋಗೋದು ತುಂಬ ಒಳ್ಳೆಯದು. ಬುದ್ಧಿ ಚಾತುರ್ಯ ಇರ್ತದೆ. ಇನ್ನೊಬ್ಬರ ಕಾರ್ಯಗಳಲ್ಲಿ ಯಶಸ್ಸನ್ನು, ಯಾರೋ ಕೆಲಸ ಕೊಟ್ಟಿದ್ದರೆ ಅದನ್ನು ಯಶಸ್ವಿಯಾಗಿ ನಿರ್ಭಾಯಿಸ್ತೀರ, ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ. ಕೌಶಲ್ಯ ಇದೆ. ಮತ್ತು ವಸ್ತ್ರ ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ಸ್ಪೋರ್ಟ್ಸ್, ಆಟ ಕ್ಷೇತ್ರಗಳು, ಯಾವುದನ್ನು ಕ್ರೀಡೆ, ಆ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಬುದ್ಧಿವಂತರಿಗೆ ಯಾವುದನ್ನು ನಾವು ಬೌದ್ಧಿಕ IT ಫೀಲ್ಡ್, ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತದೆ. ಹೆಚ್ಚಿನ ಮಾನ್ಯತೆ, ಸ್ಥಾನಮಾನ, ಭದ್ರತೆ ಇವೆಲ್ಲ ಸಿಗ್ತಕ್ಕಂಥ ಸಾಧ್ಯತೆ, ಲಾಭವೂ ಇದೆ. ಪ್ರಾರ್ಥನೆಗೆ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಆಗಬಹುದು. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಧನಲಾಭ, ಮಾತಿನಲ್ಲಿ ಈ ದಿವಸ ಹೆಚ್ಚಿನ ಲಾಭ ಗಳಿಕೆ, ವಾಗ್ಬಲವೇ ಬಲ ನಿಮಗೆ, ಆ ರೀತಿಯಲ್ಲಿದೆ ಈ ದಿವಸ. ನಂಬಿಕೆ ಇರುತ್ತದೆ. ಸ್ತ್ರೀಯರಿಗೆ ಒಂದು ವಿಶ್ವಾಸ ಮೂಡ್ತಕ್ಕಂಥ ದಿವಸ, ನಂಬಿಕೆಯ ದಿವಸ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಸಿಗ್ತಕ್ಕಂಥದ್ದಿದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಧೈರ್ಯ, ಸಾಹಸ, ಲಾಭ ಕಾಣ್ತಕ್ಕಂಥ ಸಾಧ್ಯತೆ, ಕುಟುಂಬ ಸಹಕಾರ, ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ, ಮಾತಿನ ಬಲ ಚೆನ್ನಾಗಿರುತ್ತದೆ. ಚೆನ್ನಾಗಿದೆ ಈ ದಿವಸ. ವ್ಯಯವೂ ಇದೆ ಸ್ವಲ್ಪ ಮಟ್ಟಿಗೆ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ನೋಡಿ, ಚಂದ್ರ ಬುಧರು ಒಟ್ಟಾಗಿದ್ದಾರೆ ಅಲ್ಲಿ. ಹೀಗಾಗಿ ವಿಚಿತ್ರ ಗುಣಮಾನ ಅಂತ ಹೇಳುತ್ತೆ. ಏನೇನೋ ಆಲೋಚನೆಗಳು ಬಂದುಬಿಡುತ್ತೆ. ನಾನು ಆ ಕೆಲಸ ಮಾಡ್ತೀನಿ, ಈ ಕೆಲಸ, ಮತ್ತೊಂದು ಕೆಲಸ, ಹೀಗೆ ಹಲವು ಕೆಲಸಗಳನ್ನು ಹರಡ್ಕೊಂಡ್ಬಿಡ್ತೀರ, ಆ ರೀತಿಯ ಒಂದು ಸೂಚನೆ. ಮತ್ತು ಧರ್ಮ ಕಾರ್ಯಗಳು, ಧರ್ಮಿಷ್ಠ ಅಂಥೇಳಿ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಬರತಕ್ಕಂಥದ್ದಿದೆ. ಶುಭ ಕಾರ್ಯಗಳು, ಸತ್ಕಾರ್ಯಗಳು, ಪೂಜೆ ಪುನಸ್ಕಾರ, ಜಪ, ಇಂಥವುಗಳಲ್ಲಿ ಪಾಲ್ಗೊಳ್ತೀರ. ಯಾವುದೋ ಒಂದು ಪುನಸ್ಕಾರಕ್ಕೆ, ಪೂಜೆಗಳಲ್ಲಿ ಪರೋಕ್ಷವಾಗಿಯೋ ಪ್ರತ್ಯಕ್ಷವಾಗಿಯೋ ಪಾಲ್ಗೊಳ್ತಕ್ಕಂತಹ ಸಾಧ್ಯತೆ ಇದೆ. ವೃತ್ತಿಯಲ್ಲೂ ಅನುಕೂಲ, ವಿದೇಶ ಸಂಪರ್ಕಗಳು ಮತ್ತು ಅಲ್ಲಿನ ಸೌಕರ್ಯಗಳು ಏರ್ಪಾಡಾಗ್ತಕ್ಕಂಥದ್ದು ಅನುಕೂಲ ಚೆನ್ನಾಗಿದೆ. ಹೆಚ್ಚಿನ ಪಾಲು. ಬುಧನು ದ್ವಿತೀಯಕ್ಕೆ ಬಂದರೆ ವಾಗ್ಬಲವೂ ಹೆಚ್ಚಾಗುತ್ತೆ. ಹೀಗಾಗಿ ಮಾತಿನಲ್ಲೂ ಜಾಣ್ಮೆ ಬಂದುಬಿಡುತ್ತೆ. ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆಲ್ಲ ಅನುಕೂಲದ ವಾತಾವರಣ ಇದೆ. ಇನ್ನು ಮುಂದೆ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾನೆ ಭಾಗ್ಯಾಧಿಪತಿ ಬುಧ, ತುಂಬ ಒಳ್ಳೆಯದು. ನಿಮ್ಮ ಸ್ವಂತ ಕೆಲಸಗಳಾಗಿರಬಹುದು, ಇತರೆ ಕೆಲಸಗಳಾಗಿರಬಹುದು, ಅವುಗಳಲ್ಲಿ ಹೆಚ್ಚಿನ ಜಾಣ್ಮೆಯಿಂದ ಕೆಲಸ ನಿಭಾಯಿಸ್ತಕ್ಕಂಥದ್ದು, ಗೌರವ ಬರ್ತಕ್ಕಂಥದ್ದು, ಬಂಧು ವಿಶ್ವಾಸಗಳು ಹೆಚ್ಚಾಗ್ತಕ್ಕಂಥದ್ದು, ಮತ್ತು ಸಾಲವೂ ಇದೆ, ಸ್ವಲ್ಪ ಹುಷಾರು. ಋಣಾಧಿಪತಿಯೂ ಹೌದು. ಋಣವಾನ್ ಅಂತಲೇ ಹೇಳಿದೆ, ನಾನು ಆಗಲೇ ಹೇಳಿದ್ನಲ್ಲ. ಹೀಗಾಗಿ ಸಾಲದ ಸುಳಿಗೆ ಸಿಕ್ಕಾಕೊಂಡ್ಬಿಡ್ತೀರ. ಜಾಣರಾಗಿರ್ತೀರ, ಆದರೆ ಯಾವುದೋ ಒಂದು ಎಡವಟ್ಟು ಹೀಗಾಗ್ಬಿಡುತ್ತೆ ನಂಬಿಕೆ. ಹೀಗಾಗಿ ಹುಷಾರು. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಇದೆ ಈ ದಿವಸ, ವಿಘ್ನಗಳಾಗುತ್ತೆ. ಗಣಪತಿ ಪ್ರಾರ್ಥನೆ ಮಾಡಿ, ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಕುಂಭರಾಶಿ. ಕುಂಭರಾಶಿಯವರಿಗೆ ವಿಶೇಷವಾದ ಕಾರ್ಯ ಕೌಶಲ್ಯ ಚೆನ್ನಾಗಿರುತ್ತದೆ. ಹೆಚ್ಚಿನ ಶ್ರಮವನ್ನು ಸೂಚಿಸ್ತಾ ಇದೆ. ಆತ್ಮೀಯರಲ್ಲಿ ನಿಮಗೆ ಸ್ವಲ್ಪ ಮನಸ್ತಾಪವಾಗಿ ಅವರಿಂದ ದೂರ ಆಗ್ತಕ್ಕಂಥ ಸಾಧ್ಯತೆ.
ಬಂಧುಗಳಿಂದ ದೂರ ಆಗ್ತಕ್ಕಂತಹ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಆದರೆ ಬುದ್ಧಿ ಚುರುಕಾಗಿರ್ತದೆ. ವಿದ್ಯಾರ್ಥಿಗಳಿಗೆ, ಅಧ್ಯಯನಶೀಲರಿಗೆ ತುಂಬ ಚೆನ್ನಾಗೇ ಇದೆ, ಸಂಶಯ ಇಲ್ಲ. ಚಂದ್ರ ಚೆನ್ನಾಗಿ ಅಂದರೆ ಲಾಭದಲ್ಲಿರೋದರಿಂದಾಗಿ ಸ್ತ್ರೀಯರಿಗೆ ವಿಶೇಷ ಮಾರ್ಗದರ್ಶನ, ಸಲಹೆ ಸಿಗುತ್ತೆ. ಅಷ್ಟರ ಮಟ್ಟಿಗೆ ಅನುಕೂಲ ಇದೆ. ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಪರಸ್ಪರ ಸಹಕಾರಗಳು, ಸ್ತ್ರೀಯರಿಗೆ ಮಾನ್ಯತೆ. ಬುಧ ಲಾಭಕ್ಕೆ ಬಂದರೆ ಸಂಗಾತಿಯಿಂದ ವಿಶೇಷವಾದ ಅನುಕೂಲ, ಸೌಕರ್ಯ. ಇಷ್ಟು ದಿವಸ ಒಂದು ಸುತ್ರಾಮ್, ಒಂದು ಸ್ಪೂನ್ ಆಚೆ ಈಚೆ ಹಿಡಿದು ಇದ್ದವರು ಈಗ ಪಾತ್ರೆನೂ ತೊಳ್ಕೊಡ್ಲ ಅನ್ನೋಷ್ಟರ ಮಟ್ಟಿಗಿನ ಸಹಕಾರಗಳು. ಈ ರೀತಿಯಲ್ಲಿ ಚೆನ್ನಾಗಿದೆ. ಬೌದ್ಧಿಕವಾಗಿಯೂ ಒಳ್ಳೆ ಆಲೋಚನೆ ಮಾಡ್ತಕ್ಕಂಥದ್ದು ಮತ್ತು ಸಲಹೆ ಕೊಡ್ತಕ್ಕಂಥದ್ದು. ಈ ರೀತಿಯಲ್ಲಿ ಬಂಧು ಮಿತ್ರರ ವಿಶ್ವಾಸ, ಅವರಿಂದ ಲಾಭ ಎಲ್ಲವೂ ಚೆನ್ನಾಗಿದೆ ನಿಮಗೆ. ಈ ದಿವಸ ಅಷ್ಟಮದಲ್ಲಿ ಮಂದಿ ಇದ್ದರೆ ವಸ್ತು ನಷ್ಟತೆ ಇದೆ, ಹುಷಾರಾಗಿರಿ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ವೇದವಕ್ತಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ವಿಷ್ಣುವಿನ ಕೃಪೆಯಾಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲ ಜೊತೆಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.